ಸ್ನೇಹಿತರೆ, ಕರ್ನಾಟಕದಲ್ಲಿ ನೇತ್ರಾವತಿ ಫೈಲ್ಸ್, ನೇತ್ರಾವತಿ ರಹಸ್ಯ, ಬೆಳ್ತಂಗಡಿ ಅಂತೆಲ್ಲ ತೀವ್ರ ಚರ್ಚೆ ಆಗ್ತಿರೋ ಹೊತ್ತಲ್ಲಿ ಜಾಗತಿಕ ಮಟ್ಟದಲ್ಲಿ ಇನ್ನೊಂದು ಫೈಲ್ಸ್ ವಿಚಾರ ಚರ್ಚೆ ಆಗ್ತಾ ಇದೆ. ಅಮೆರಿಕದಲ್ಲಿ ಎಪ್ಸ್ಟೀನ್ ಫೈಲ್ಸ್ ವಿಚಾರ ಕೋಲಾಹಲಕ್ಕೆ ಕಾರಣ ಆಗಿದೆ. ಜಾಗತಿಕವಾಗೂ ಚರ್ಚೆಗೆ ಒಳಗಾಗ್ತಾ ಇದೆ ಈ ಎಪ್ಸ್ಟೀನ್ ಫೈಲ್ಸ್ ವಿಚಾರ. ಇದೊಂಥರ ನೇತ್ರಾವತಿ ಫೈಲ್ಸ್ನ ಟ್ರಂಪ್ ವರ್ಷನ್ ಅಥವಾ ಟ್ರಂಪ್ ಎಡಿಷನ್ ಅಂತ ಹೇಳ್ಬೋದು. ಹಲವರ ಟೀಕೆ ಗುರಿಯಾಗಿದ್ದ, ಅಮೆರಿಕವನ್ನ ಅಲುಗಾಡಿಸ್ತಾ ಇರೋ, ಟ್ರಂಪ್ ಅಲುಗಾಡಿಸ್ತಿರೋ ಎಪ್ಸ್ಟೈನ್ ಆರೋಪದಲ್ಲಿ ಟ್ರಂಪ್ ಮಾಧ್ಯಮಗಳ ಮೇಲೇನೆ ಕೇಸ್ ಹಾಕಿದ್ದಾರೆ. ವಾಲ್ ಸ್ಟ್ರೀಟ್ ಜರ್ನಲ್ ನನ್ನ ಮರ್ಯಾದೆ ಕಳೀತಾ ಇದೆ, ನನ್ನ ಮೇಲೆ ಗೂಬೆ ಕೂರಿಸ್ತಿದ್ದಾರೆ, ಸುಳ್ಳು ಹೇಳ್ತಿದ್ದಾರೆ ಅಂತ $10 ಬಿಲಿಯನ್ ಅಂದರೆ 85,000 ಕೋಟಿ ರೂಪಾಯಿ ಪರಿಹಾರ ಕೇಳಿದ್ದಾರೆ. ಈತ ಪತ್ರಿಕೆ ಕೂಡ ಪ್ರತಿ ಸವಾಲು ಹಾಕಿದ್ದು ಟ್ರಂಪ್ ಇದರಲ್ಲಿ ಭಾಗಿಯಾಗಿರೋದು ನಿಜ. ಆತ ಬೆತ್ತಲೆ ಮಹಿಳೆಯ ಚಿತ್ರವನ್ನ ಕೈಯಾರೆ ಬಿಡಿಸಿ ಸೈನ್ ಮಾಡಿ ಕಳಿಸಿದ್ದಾರೆ, ಅದನ್ನು ನಾವು ವೆರಿಫೈ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಈ ವಿಚಾರ ಈಗ ತೀವ್ರ ವಾಗ್ವಾದಕ್ಕೆ ಕಾರಣ ಆಗಿದ್ದು, ಟ್ರಂಪ್ರ ಬಗ್ಗೆ ಇಷ್ಟೊಂದು ವಿಕೃತಿ ಇದೆಯಾ ಒಳಗೆ ಈ ಮನುಷ್ಯನ ಹತ್ರ ಅಂತ ಹೇಳಿ ಕೆಲವರು ಅಚ್ಚರಿ ವ್ಯಕ್ತಪಡಿಸ್ತಾ ಇದ್ದಾರೆ. ಇಷ್ಟು ದೊಡ್ಡ ಮನುಷ್ಯ ಈ ಥರದೆಲ್ಲ ಮಾಡ್ತಾರ ಅಂತ. ಯಾಕಂದ್ರೆ ಎಪ್ಸ್ಟೀನ್ ಫೈಲ್ನಲ್ಲಿ ಕೇವಲ ಅದೊಂದು ಚಿತ್ರ ಮಾತ್ರ ಅಲ್ಲ, ಇನ್ನೂ ಬೆಚ್ಚಿ ಬೀಳಿಸುವ ಅಂಶಗಳಿದಾವೆ. ಹಾಗಿದ್ರೆ ಏನಿದು? ಯಾರು ಎಪ್ಸ್ಟೀನ್? ಯಾರು ಈತನ ಫೈಲ್ಸ್ ಬಗ್ಗೆ ಅಮೆರಿಕದಲ್ಲಿ ತಳಮಳ ಯಾಕೆ? ಇದು ಹೊರಬಂದ್ರೆ ಅಮೆರಿಕದ ಪೊಲಿಟಿಕಲ್ ಸರ್ಕಲ್ನಲ್ಲಿ ಭೂಕಂಪ ಆಗುತ್ತಾ? ಟ್ರಂಪ್ ಹೆಸರು ಯಾಕೆ ಕೇಳಿ ಬರ್ತಾ ಇದೆ? ಬನ್ನಿ ಎಲ್ಲವನ್ನ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಏನಿದು ಎಪ್ಸ್ಟೀನ್ ಫೈಲ್ಸ್? ಸ್ನೇಹಿತರೆ, ಎಪ್ಸ್ಟೀನ್ ಫೈಲ್ಸ್ ಅನ್ನೋದು ಅಮೆರಿಕದ ದೊಡ್ಡ ಲೈಂಗಿಕ ಹಗರಣ. ನೇತ್ರಾವತಿ ತೀರದಿದೆಯಲ್ಲ, ಇದು ಆರೋಪದ ಹಂತದಲ್ಲಿದೆ. ಆದರೆ ಈ ಎಪ್ಸ್ಟೀನ್ ಫೈಲ್ಸ್ ಬೇರೆ ಲೆವೆಲ್ನಲ್ಲಿದೆ. ಅದು ಅದರ ಪ್ರಮುಖ ಆರೋಪ ಸಾಬೀತಾಗಿ ಅಪರಾಧಿಯಾಗಿ ಜೈಲಲ್ಲಿದ್ದು ಜೈಲಲ್ಲೇ ತನ್ನನ್ನು ತಾನು ಮುಗಿಸ್ಕೊಂಡ್ಬಿಟ್ಟಿದ್ದಾನು ಕೂಡ. ಸಣ್ಣ ಸಣ್ಣ ಮಕ್ಕಳನ್ನೇ ದಂಧೆಗೆ ಬಳಸ್ಕೊಂಡು ಮಹಿಳೆಯರು ಮತ್ತು ಹೆಣ್ಣು ಮಕ್ಕಳ ಚಿಕ್ಕವರ ಜೀವನ ಹಾಳು ಮಾಡಿರೋ ಕೇಸ್ ಇದು. ದೊಡ್ಡವರ ಪಾತ್ರ ಇದೆ ಅನ್ನೋದು ಆರೋಪ. ಟ್ರಂಪ್ರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಇದರಲ್ಲಿ. ಸೀರಿಯಸ್ ಆಗಿ ವಾಲ್ ಸ್ಟ್ರೀಟ್ ಜರ್ನಲ್ ನಮ್ಮ ಹತ್ರ ಸಾಕ್ಷ್ಯಾಧಾರ ಸಮೇತ ರಿಪೋರ್ಟ್ ಮಾಡಿದ್ದೀವಿ ಅಂತ ಹೇಳಿ ಚಾಲೆಂಜ್ ಮಾಡಿದೆ ಟ್ರಂಪ್ರನ್ನ. ಇಡೀ ಎಪ್ಸ್ಟೀನ್ ಫೈಲ್ಸ್ ನ ಸೂತ್ರಧಾರನ ಹೆಸರೇ ಜೆಫ್ರಿ ಎಪ್ಸ್ಟೈನ್. ಒಂದು ಕಾಲದಲ್ಲಿ ಬಿಸ್ನೆಸ್ ಮೆನ್ ಆಗಿ ಘಟಾನುಘಟಿಗಳೊಂದಿಗೆ ತಿರುಗಾಡ್ತಾ ಇದ್ದ ಎಪ್ಸ್ಟೈನ್ 2019ರಲ್ಲಿ ಅಂದರೆ ಟ್ರಂಪ್ರ ಮೊದಲ ಅವಧಿಯಲ್ಲಿ ಜೈಲಲ್ಲೇ ಪ್ರಾಣ ಬಿಟ್ಟಿದ್ದ. ತನ್ನನ್ನು ತಾನೇ ಮುಗಿಸ್ಕೊಂಡಿದ್ದ. ಇದ್ರ ಬಗ್ಗೆ ಇನ್ನೂ ಅನುಮಾನ ಇತ್ತು. ಬೇಸಿಕಲಿ ಟೀಚರ್ ಆಗಿದ್ದ ಮನುಷ್ಯ ಸುಳ್ಳು ಡಿಗ್ರಿ ಕೊಟ್ಟು ಕೆಲಸ ತಗೊಂಡಿದ್ದಾನೆ ಅಂತ ಮುಂಚೆ ಕಾಲೇಜ್ ಅವರು ಆಚೆ ಹಾಕಿದ್ರು. ಆಮೇಲೆ ಆತ ಫಿನಾನ್ಷಿಯರ್ ಆಗಿ ಆಮೇಲೆ ಜೆ ಎಪ್ಸ್ಟೀನ್ ಆ್ಯಂಡ್ ಕೋ ಅನ್ನೋ ಕಂಪನಿ ಸ್ಥಾಪಿಸಿ ಅದರ ಓನರ್ ಕೂಡ ಆದ. ಪರಿಣಾಮ ನಿಧಾನಕ್ಕೆ ಬೆಳೀತಾ ದೊಡ್ಡವರ ಸಂಘ ಸಿಕ್ಕಿ ಅಮೆರಿಕದ ಟಾಪ್ ನಾಯಕರೊಂದಿಗೆ ಕಾಣಿಸ್ಕೊಂಡ, ಗುರುತಿಸ್ಕೊಂಡ. ಹೇಗಿರುವಾಗಲೇ 2006ರಲ್ಲಿ ಈತನನ್ನ ಇದ್ದಕ್ಕಿದ್ದ ಹಾಗೆ ಅಮೆರಿಕ ಪೊಲೀಸರು ಅರೆಸ್ಟ್ ಮಾಡಿದ್ರು. ಈತ 14 ವರ್ಷದ ಚಿಕ್ಕ ಬಾಲಕಿಗೆ ಲೈಂಗಿಕ ಕಿರುಕುಳ ಕೊಟ್ಟಿದ್ದಾನೆ ಅಂತ ಬಾಲಕಿಯ ಪೋಷಕರು ಆರೋಪ ಮಾಡಿದ್ರು. ಬಳಿಕ ಪೊಲೀಸರು ಇವನಿಗೆ ಬೇಡಿ ಹಾಕಿದ್ರು. ಆದರೆ ಈತನ ವಿಚಾರಣೆ ನಡೆಸಿದಾಗ ಇದು ಒಂದು ಪ್ರಕರಣ ಅಲ್ಲ, ಇಂತಹ ದೊಡ್ಡ ದಂಧೆನೇ ಇದೆ ಅನ್ನೋದು ಹೊರಗೆ ಬಂತು. ಇದನ್ನು ಕೇಳಿ ಇಡೀ ಅಮೆರಿಕ ಬೆಚ್ಚಿ ಬಿದ್ದಿತ್ತು. ಯಾಕಂದರೆ ಇಲ್ಲಿ ಯಾವುದೋ ರೌಡಿ ಗೂಂಡಾಗಳ ಮೇಲೆ ಈ ರೀತಿ ಆರೋಪ ಬಂದಿದ್ರೆ ಬಹುಶಃ ಇದು ಕೂಡ ಸಾಮಾನ್ಯ ಪ್ರಕರಣ ಅಂತ ಎಲ್ಲರೂ ಸುಮ್ಮನೆ ಆಗ್ತಿದ್ರು. ಆದರೆ ಜೆಫ್ರಿ ಅಮೆರಿಕದ ಟಾಪ್ ನಾಯಕರೊಂದಿಗೆ ಲಿಂಕ್ ಇಟ್ಕೊಂಡಿದ್ದ ವ್ಯಕ್ತಿ. ಉದ್ಯಮಿಗಳು, ಆರ್ಟಿಸ್ಟ್ಗಳು, ಜರ್ನಲಿಸ್ಟ್ಗಳು, ವಕೀಲರು, ರಾಜಕಾರಣಿಗಳು, ಕೊನೆಗೆ ಅಮೆರಿಕ ಅಧ್ಯಕ್ಷರಾಗಿದ್ದವರೊಂದಿಗೂ ಓಡಾಡಿದ್ದ ಮನುಷ್ಯ. ಹೀಗಾಗಿ ಈತನ ದಂಧೆಯಲ್ಲಿ ದೊಡ್ಡವರ ಹೆಸರಿದೆ ಅನ್ನೋ ಆರೋಪ ಇದೆ. ಸಣ್ಣ ಮಕ್ಕಳನ್ನು ಕೂಡ ಅಪಹರಿಸಿ ನಂಬಿಸಿ ದೊಡ್ಡ ನಾಯಕರ ಲೈಂಗಿಕ ತೃಷೆಗೆ ಸಪ್ಲೈ ಮಾಡಿದ್ದಾನೆ ಅನ್ನೋ ಆರೋಪ ಇದೆ. ಬ್ರಿಟಿಷ್ ರಾಯಲ್ ಫ್ಯಾಮಿಲಿಯ ಪ್ರಿನ್ಸ್ ಆಂಡ್ರೆ ಹೆಸರು ಕೂಡ ತಳಕು ಹಾಕೊಂಡಿತ್ತು. ಅಮೆರಿಕದ ಮಾಜಿ ಅಧ್ಯಕ್ಷ 2 ಸಲ ಅಮೆರಿಕ ಆಳಿದ್ದ ಡೆಮೊಕ್ರೆಟಿಕ್ ಪಾರ್ಟಿಯ ಬಿಲ್ ಕ್ಲಿಂಟನ್ ಹೆಸರು ಕೂಡ ಕೇಳಿಬಂದಿತ್ತು. ಅವರೊಂದಿಗೆ ಈತ ಪ್ರೈವೇಟ್ ಜೆಟ್ನಲ್ಲಿ ಸಾಕಷ್ಟು ಸಲ ಹಾರಿದ್ದ ಅನ್ನೋ ರಿಪೋರ್ಟ್ಸ್ ಬಂದಿದ್ವು. ಹಾಗೆ ಅಮೆರಿಕನ್ ಬಿಲಿಯನೇರ್ ಲೆಸ್ ವೆಕ್ಸ್ನರ್, ಖ್ಯಾತ ವಕೀಲ ಅಲನ್ ಡೆರ್ಶೋವಿಟ್ಸ್, ಹೀಗೆ ಪವರ್ಫುಲ್ ಹೆಸರುಗಳು ಈತನ ಹೆಸರಿನೊಂದಿಗೆ ಎಪ್ಸ್ಟೀನ್ ಫೈಲ್ಸ್ನಲ್ಲಿ ತಳಕು ಹಾಕೊಂಡಿದ್ವು. ಅಲ್ಲದೆ ಜೆಫ್ರಿ, ಉದ್ಯಮಿ ಬಿಲ್ ಗೇಟ್ಸ್, ಲಿಂಕ್ಡ್ಇನ್ ಕೋ-ಫೌಂಡರ್ ಹಾಫ್ಮನ್, ಫಿಲ್ಮ್ ಡೈರೆಕ್ಟರ್ ವೋಡಿ ಅಲೆನ್, ಹೀಗೆ ಸಾಕಷ್ಟು ಖ್ಯಾತನಾಮರೊಂದಿಗೆ ಲಿಂಕ್ಸ್ ಹೊಂದಿದ್ರಿಂದ ಎಲ್ಲರ ಹೆಸರು ಕೂಡ ಬೀದಿಗೆ ಬಂದಿತ್ತು. ಗಿಸ್ಲೈನ್ ಮ್ಯಾಕ್ಸ್ವೆಲ್ ಅನ್ನೋ ಬ್ರಿಟಿಷ್ ಸಮಾಜವಾದಿ ಲೀಡರ್ ಇದರಲ್ಲಿ ಪಾಲ್ಗೊಂಡಿದ್ದಾಳೆ. ಈಕೆ ಸಣ್ಣ ಮಕ್ಕಳನ್ನು ರಿಕ್ರೂಟ್ ಮಾಡಿಕೊಂಡು ಈ ದಂಧೆಗೆ ಈತನಿಗೆ ಹೆಲ್ಪ್ ಮಾಡಿದ್ದಾಳೆ ಅನ್ನೋ ಆರೋಪ ಕೂಡ ಇತ್ತು. ಈಗ ಈ ಲೇಡಿ ಕೂಡ ಜೈಲಿನಲ್ಲಿದ್ದಾರೆ. ಆದರೆ ಈ ಪ್ರಕರಣದ ಮೇನ್ ಆರೋಪಿ ಜೆಫ್ರಿ ಎಪ್ಸ್ಟೈನ್ 2019ರಲ್ಲಿ ಜೈಲಲ್ಲಿದ್ದಾಗಲೇ ಅನುಮಾನಾಸ್ಪದ ರೀತಿಯಲ್ಲಿ ಮೃತಪಟ್ಟಿದ್ದ. ನ್ಯೂಯಾರ್ಕ್ ಜೈಲಿನಲ್ಲಿ ತನ್ನನ್ನು ತಾನೇ ಮುಗಿಸ್ಕೊಂಡ ಅಂತ ಹೇಳ್ತಾರೆ. ಆದರೆ ಸಾಕಷ್ಟು ಆರೋಪ ಪ್ರತ್ಯಾರೋಪ ಇದೆ. ಆತನ ಫೈಲ್ನಲ್ಲಿ ದೊಡ್ಡವರ ಹೆಸರಿದೆ. ಆ ಕಾರಣಕ್ಕೋಸ್ಕರ ಅವ್ರನ್ನ ಉಳಿಸ್ಲಿಕ್ಕೆ ಬೇಕಂತಾನೆ ಹೋಗಲಿಲ್ಲ, ಸಾಯ್ಲಿಕ್ಕೆ ಬಿಡ್ಲಾಯ್ತು ಅನ್ನೋ ಆರೋಪ ಮಾಡಲಾಯಿತು. ಜೊತೆಗೆ ಆ ಸಾವಿನ ಸಂದರ್ಭದಲ್ಲಿ ಯಾಕೆ CCTV ಕ್ಯಾಮೆರಾ ಆಫ್ ಆಗಿದ್ದು, ಅದೇ ಟೈಮ್ನಲ್ಲಿ
ಸೆಕ್ಯೂರಿಟಿ ಗಾರ್ಡ್ಗಳು ನೋಡ್ಕೋಬೇಕಾಗಿತ್ತಲ್ವಾ, ನಿದ್ದೆ ಮಾಡ್ತಾ ಇದ್ರಾ? ಒಂದು ಸಲ ಅನಾಹುತ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ರು, ಯಾಕೆ ಜೈಲಾಧಿಕಾರಿಗಳು ಮತ್ತೆ ಎಚ್ಚರಿಕೆ ವಹಿಸಲಿಲ್ಲ? ಉದ್ದೇಶಪೂರ್ವಕವಾಗಿ ಈತ ಹೋಗ್ಬಿಡ್ಲಿ, ಈತ ಸಾಯಲಿ ಅಂಥೇಳಿ ಅವಕಾಶ ಮಾಡಿಕೊಟ್ರ? ಇತ್ಯಾದಿ ಪ್ರಶ್ನೆ ಕೇಳಲಾಯಿತು. ಇನ್ನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ 7 Sands ಟೂರಿಸಂ ಕಂಪನಿ ಕಾಶಿ ಅಯೋಧ್ಯೆಗೆ ಮತ್ತೊಂದು ಟ್ರಿಪ್ ಆಯೋಜಿಸಿದೆ. ಆಫರ್ ಪ್ರೈಸ್ ಕೇವಲ 36,500 ರೂಪಾಯಿ ಮಾತ್ರ. ಕಾಶಿ ಅಯೋಧ್ಯೆ ತ್ರಿವೇಣಿ ಸಂಗಮ ಗಯಾ ಬೋಧ್ ಗಯಾ 4 ನೈಟ್ 5 ಡೇಸ್ ಟ್ರಿಪ್ ಇದು. ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, ಆಲ್ ಮೀಲ್ಸ್, ದೇವರ ದರ್ಶನ, ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಬೋಟಿಂಗ್ ಮತ್ತು ಆಟೋ ಚಾರ್ಜಸ್, 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ, ಹಿರಿಯ ನಾಗರಿಕರಿಗೆ ವಿಶೇಷ ಕೇರ್ ಇರುತ್ತೆ. ಹೊರಡೋ ದಿನ 10 ಆಗಸ್ಟ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಅಮೆರಿಕದ ರಾಜಕೀಯದಲ್ಲಿ ಇದು ದೊಡ್ಡ ಪರ ವಿರುದ್ಧ ಚರ್ಚೆಗೆ ಕಾರಣ ಆಗಿತ್ತು. ಅವತ್ತು ಅಧ್ಯಕ್ಷರಾಗಿದ್ದ ಟ್ರಂಪ್ ಇದ್ರ ಬಗ್ಗೆ ಕೂಲಂಕುಷ ತನಿಖೆ ನಡೆಸ್ತೀವಿ, ಆ ಫೈಲಲ್ಲಿ ಯಾರ್ಯಾರ ಹೆಸರಿದೆ ಎಲ್ಲ ಹೊರಗೆ ಹಾಕ್ತೀವಿ ಅಂತ ಹೇಳಿದರು. ಅದಾದಮೇಲೆ ಚುನಾವಣೆ ಬಂತು, ಬೈಡೆನ್ ಅಧ್ಯಕ್ಷರಾದರು. 3 ವರ್ಷ ಏನೂ ಇರಲಿಲ್ಲ. ಆದರೆ 2024 ಜನವರಿಯಲ್ಲಿ ಕೋರ್ಟಲ್ಲಿ ಒಂದು ಡಾಕ್ಯುಮೆಂಟ್ ರಿಲೀಸ್ ಆಯಿತು. ಇವ್ರ ಜೊತೆಗೆ ಯಾರ್ಯಾರ ಹತ್ತಿರದ ಸಂಬಂಧ ಹೊಂದಿದ್ದಾರೆ ಅಂತೆಲ್ಲ ಅದರಲ್ಲಿ ಹೇಳಲಾಯಿತು. ಈ ಸಲ ಪಟ್ಟಿಯಲ್ಲಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೆಸರು ಕೂಡ ಇತ್ತು. ಹಾಗೆ ನೋಡಿದ್ರೆ ಟ್ರಂಪ್ ಮೇಲೆ ಯಾವುದೇ ಆರೋಪ ಇರಲಿಲ್ಲ, ಆದರೆ ಕೆಲವರು ಇದರ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದರು. ಇದೇ ಕಾರಣಕ್ಕೆ 2024 ಚುನಾವಣೆಯಲ್ಲಿ ಟ್ರಂಪ್ ಚಾಲೆಂಜ್ ಹಾಕಿ, ನಾನು ಅಧ್ಯಕ್ಷನಾದರೆ ಎಲ್ಲ ರಿವೀಲ್ ಮಾಡ್ತೀನಿ ಅದನ್ನು ಅಂತ ಹೇಳಿದ್ರು. ನಾನು ಅವ್ರ ಜೊತೆಗೆ ಸ್ನೇಹ ಇಟ್ಕೊಂಡಿದ್ದು ಹೌದು, ಆದರೆ ಅದು ಅವ್ರ ಮೇಲೆ ಆರೋಪ ಬರೋಕ್ಕೂ ಮುಂಚೆ. ಸೊ ನನಗೂ ಆತನ ಕರ್ಮಕಾಂಡಗಳಿಗೂ ಸಂಬಂಧ ಇಲ್ಲ ಅಂತ ಟ್ರಂಪ್ ಹೇಳಿದ್ರು. ಜೊತೆಗೆ ಡೆಮೊಕ್ರೆಟಿಕ್ ಪಾರ್ಟಿಯಲ್ಲಿ ಕೆಲ ನಾಯಕರು ಈ ದಂಧೆಯಲ್ಲಿ ಪಾಲ್ಗೊಂಡಿದ್ದಾರೆ ಅಂತ ಅವರ ವಿರುದ್ಧವೂ ಪ್ರತ್ಯಕ್ಷ ಪರೋಕ್ಷವಾಗಿ ಹೇಳಿಕೆ ಕೊಡ್ತಾ ಇದ್ರು ಟ್ರಂಪ್. ಆದರೆ ಈಗ ಅಮೆರಿಕದ ಖ್ಯಾತ ಪತ್ರಿಕೆ ವಾಲ್ ಸ್ಟ್ರೀಟ್ ಜರ್ನಲ್ ಒಂದು ಸ್ಫೋಟಕ ವರದಿಯನ್ನು ಪ್ರಕಟ ಮಾಡಿದೆ. ಅದರಲ್ಲಿ ಟ್ರಂಪ್ ಎಪ್ಸ್ಟೀನ್ಗೆ ಬರ್ಡೇ ಲೆಟರ್ ಬರೆದಿದ್ದಾರೆ, ಬರ್ಡೇ ವಿಶ್ ಮಾಡಿ. ಅದರಲ್ಲಿ ಅಶ್ಲೀಲವಾಗಿ ಚರ್ಚೆ ಮಾಡಿದ್ದಾರೆ ಅಂತ ಹೇಳಲಾಗಿದೆ. ಮಹಿಳೆಯ ನಗ್ನ ಚಿತ್ರವನ್ನೆಲ್ಲ ಬಿಡಿಸಿ ಏನೇನೋ ಬರೆದಿದ್ದಾರೆ ಟ್ರಂಪ್, ಆಮೇಲೆ ಸೈನ್ ಹಾಕಿ ಕಳಿಸಿದ್ದಾರೆ ಅಂತ. ಈ ಟ್ರಂಪ್ ಮತ್ತು ಎಪ್ಸ್ಟೀನ್ ಹಿಂದಿನಿಂದಲೂ ಫ್ರೆಂಡ್ಸ್. ಟ್ರಂಪ್ ಅವರೇ ಒಪ್ಕೊಂಡಿದ್ದಾರೆ ಹಳೆ ಫ್ರೆಂಡ್ ಅಂತ. 2002ರಲ್ಲಿ ಟ್ರಂಪ್ ಹೇಳಿರೋ ಪ್ರಕಾರ 1980ರಲ್ಲೇ ಇಬ್ಬರ ಪರಿಚಯ ಆಗಿದೆ. 2002ರಲ್ಲಿ ಹೇಳಿರೋ ಪ್ರಕಾರ 80ರಲ್ಲೇ ಪರಿಚಯ ಆಗಿದೆ. ಸೊ ಇದು 3-4 ದಶಕಗಳ ಪರಿಚಯ ಅಂತ ಅನ್ಕೊಳ್ಳಿ. ಟ್ರಂಪ್ ಆಗ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾ ಇದ್ರು. ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಇಬ್ರು ಒಟ್ಟಿಗೆ ಕಾಣಿಸ್ಕೊಂಡಿದ್ದು ಕೂಡ ಇದೆ. ಚಿತ್ರ ನೋಡ್ತಿರ್ಬೋದು, ಹೆಗಲ ಮೇಲೆ ಕೈ ಹಾಕೊಂಡು ಓಡಾಡುವಷ್ಟು ಅನ್ಯೋನ್ಯತೆ ಇತ್ತು. 2002ರಲ್ಲೂ ಕೂಡ ಜೆಫ್ರಿನ ನನಗೆ 15 ವರ್ಷಗಳಿಂದ ಗೊತ್ತು, ಆತ ಕೂಡ ನನ್ನಂತೆ ಬ್ಯೂಟಿಫುಲ್ ಮಹಿಳೆಯರನ್ನ ಇಷ್ಟಪಡ್ತಾನವನು ಅಂತ ಟ್ರಂಪ್ ಹೇಳಿದ್ರು. ಟ್ರಂಪ್ಗೆ ಈ ಥರದ್ದು ಮಾತಾಡಬೇಕಾದ್ರೆ ಯಾವುದೇ ಮುಜುಗರ ಏನಿಲ್ಲ. ಅವರು ಇನ್ನೂ ವರ್ಸ್ಟಾಗಿ ಮಾತಾಡ್ತಾರೆ ಮಹಿಳೆಯರ ಬಗ್ಗೆ. ಜೊತೆಗೆ ಅದರಲ್ಲಿ ಯಂಗ್ ಏಜ್ನವರೇ ಇದ್ದಾರೆ ಅಂತ ನ್ಯೂಯಾರ್ಕ್ ಮ್ಯಾಗಝಿನ್ಗೆ ಟ್ರಂಪ್ ಇಂಟರ್ವ್ಯೂ ಕೊಟ್ಟಿದ್ದಾಗ ಹೇಳಿದರು. ಟ್ರಂಪ್ ಬಾಯಲ್ಲೇ ಬಂದಿತ್ತು ಈ ರೀತಿ ಹೇಳಿಕೆ. ಈ ರೀತಿ ಒಟ್ಟಿಗಿದ್ದಾಗಲೇ ಇಬ್ಬರು ಸಾಕಷ್ಟು ಸಲ ಪ್ರೈವೇಟ್ ಜೆಟ್ಗಳಲ್ಲಿ ಓಡಾಡಿರೋ ದಾಖಲೆ ಇದೆ. ಆದರೆ 2004ರಲ್ಲಿ ಇಬ್ಬರ ನಡುವೆ ಮನಸ್ತಾಪ ಆಗಿ ಇಬ್ಬರು ಬೇರೆ ಬೇರೆಯಾದರು. 2004ರಲ್ಲಿ ಅಮೆರಿಕದ ಪಾಮ್ ಬೀಚ್ ನಲ್ಲಿರೋ ಒಂದು ಬಂಗಲೆಗೆ ಟ್ರಂಪ್ ಎಪ್ಸ್ಟೀನ್ಗಿಂತ ಹೆಚ್ಚಿನ ಬೆಲೆಗೆ ಬಿಡ್ ಮಾಡಿದ್ರಂತೆ. ಸೊ ಅವತ್ತಿನಿಂದ ಇಬ್ಬರು ಹಂತ ಹಂತವಾಗಿ ದೂರ ಆದರು. ಟ್ರಂಪ್ ಪಾಲಿಟಿಕ್ಸಿಗೆ ಬಂದರು. ಇದಾದ ಕೆಲ ತಿಂಗಳಲ್ಲೇ ಎಪ್ಸ್ಟೀನ್ ಜೈಲಿಗೆ ಹೋದ, ಆಮೇಲೆ ಸತ್ತೇ ಹೋದ. ಆದ್ರೆ ಈಗ ಟ್ರಂಪ್ ಲೆಟರ್ ಬರೆದಿದ್ರು, ಪತ್ರ ವ್ಯವಹಾರ ಮಾಡಿದ್ರು ಅಶ್ಲೀಲವಾಗಿ ಅನ್ನೋದು ವಾಲ್ ಸ್ಟ್ರೀಟ್ ಜರ್ನಲ್ ಆರೋಪ. ನಮ್ಮ ಹತ್ರ ಸಾಕ್ಷ್ಯ ಕೂಡ ಇದೆ ಅಂತ ವಾಲ್ ಸ್ಟ್ರೀಟ್ ಜರ್ನಲ್ ಹೇಳಿದೆ. ಏನಿದೆ ಅಂತ ನೋಡ್ತಾ ಹೋಗೋಣ ಬಂದಿದ್ರಲ್ಲಿ. ಅವತ್ತು ರಿಯಲ್ ಎಸ್ಟೇಟ್ ಉದ್ಯಮಿಯಾಗಿದ್ದ ಟ್ರಂಪ್ ಜೆಫ್ರಿಯ 50ನೇ ಜನ್ಮದಿನಕ್ಕೆ ಒಂದು ಪತ್ರವನ್ನ ಕಳಿಸಿದ್ರು. ಅದರಲ್ಲಿ ಸಂಪೂರ್ಣ ನಗ್ನ ರೇಖಾಚಿತ್ರಗಳನ್ನ ಬರೆದಿದ್ರು. ಪ್ರತಿದಿನವೂ ಅದ್ಭುತವಾದ ಸೀಕ್ರೆಟ್ ನಿಂದ ಕೂಡಿರಲಿ ಅಂತ ಟ್ರಂಪ್ ಅದರಲ್ಲಿ ಹೇಳಿದ್ರು. ಜೊತೆಗೆ ಟ್ರಂಪ್, ನಮ್ಮ ನಡುವೆ ಕೆಲ ಸಾಮಾನ್ಯ ಸಂಗತಿಗಳಿವೆ ಜೆಫ್ರಿ ಅಂತ ಹೇಳಿದರು. ಅದಕ್ಕೆ ಜೆಫ್ರಿ ಕೂಡ ಹೌದು, ಅದ್ರ ಬಗ್ಗೆ ನಾವು ಥಿಂಕ್ ಮಾಡೋಣ ಅಂತ ಹೇಳಿದರು. ಮುಂದೆ ಟ್ರಂಪ್ ಮಾತಾಡಿ, ರಹಸ್ಯಗಳು ಯಾವತ್ತಿದ್ರೂ ತಮ್ಮ ಹೊಳಪನ್ನು ಕಳ್ಕೊಳ್ಳೋದಿಲ್ಲ ಅಂತ ಹೇಳಿದರು. ಅದಕ್ಕೆ ಜೆಫ್ರಿ, ಹೌದು, ಲಾಸ್ಟ್ ಟೈಮ್ ನಿಮ್ಮನ್ನು ಮೀಟ್ ಮಾಡಿದಾಗ ಅದು ನನಗೆ ಸ್ಪಷ್ಟವಾಗಿತ್ತು ಅಂತ ಹೇಳಿದ್ರು ಅಂತ ವಾಲ್ ಸ್ಟ್ರೀಟ್ ಜರ್ನಲ್ ಉಲ್ಲೇಖ ಮಾಡಿದೆ. ಜೊತೆಗೆ ಇದರಲ್ಲಿ ಇನ್ನೂ ಸಾಕಷ್ಟು ಕೆಟ್ಟ ರೀತಿಯಲ್ಲಿ ಟ್ರಂಪ್ ವರ್ಣಿಸಿದ್ದಾರೆ ಅಂತ ರಿಪೋರ್ಟ್ ಹೇಳಿದೆ. ಹೀಗಾಗಿ ಇದು ಅಮೆರಿಕದಲ್ಲಿ ದೊಡ್ಡ ಪರ ವಿರುದ್ಧ ಚರ್ಚೆಗೆ ಕಾರಣ ಆಗಿದೆ. ಸ್ನೇಹಿತರೆ, ಟ್ರಂಪ್ ಈ ರೀತಿ ಪತ್ರದಲ್ಲಿ ಮಾತಾಡಿರೋದು ಬಿಡಿ, ಪಬ್ಲಿಕ್ ಆಗಿ ಮಾತಾಡಿರೋದು ಕೆಲವೊಂದಷ್ಟು ನೀವು ಜಸ್ಟ್ ಗೂಗಲ್ ಮಾಡಿ, ಟ್ರಂಪ್ ಆನ್ ವಿಮೆನ್ ಅಂತ ಹಾಕಿ ಅವರ ಸ್ಟೇಟ್ಮೆಂಟ್ಸ್ ಒಂದ್ಸಲಿ ನೋಡಿ. ಒಂದ್ಸಲ ಅವ್ರು ಏನು ಹೇಳಿದ್ರು ಗೊತ್ತಾ, ಆಕೆ ಎಷ್ಟು ಕೆಟ್ಟದಾಗಿದ್ದಾಳೆ, ಅವಳು ಎಷ್ಟು ವರ್ಸ್ಟ್, ಚೆನ್ನಾಗಿಲ್ಲ ನೋಡೋಕ್ಕೆ, ಅದಕ್ಕಿಂತ ನನ್ನ ಮಗಳು ನೋಡಿ ಎಷ್ಟು ಚೆನ್ನಾಗಿದ್ದಾಳೆ, ನನ್ನ ಮಗಳನ್ನ ನೋಡಿದ್ರೆ ಅವಳ ಜೊತೆ ಡೇಟ್ ಮಾಡಬೇಕು ಅನಿಸುತ್ತೆ ಅನ್ನೋ ಹೇಳಿಕೆಯನ್ನು ಟ್ರಂಪ್ ಕೊಟ್ಟಿದ್ರು. ಇನ್ನೊಂದ್ಸಲಿ ಅಂತೂ ಮಹಿಳೆಯರ ಬಗ್ಗೆ ಮಾತನಾಡಬೇಕಾದ್ರೆ ಅವರ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ರು ಟ್ರಂಪ್. ಇದು ಒಂದು 2 ಎಕ್ಸಾಂಪಲ್ ಅಷ್ಟೇ. ಈ ಥರದ 10 ಸಿಗುತ್ತೆ ಟ್ರಂಪ್ ಈ ರೀತಿ ಹೇಳಿಕೆಗಳನ್ನು ಕೊಟ್ಟಿರೋದು, ಮಹಿಳೆಯರ ಬಗ್ಗೆ ವರ್ಸ್ಟ್ ಆಗಿ ಮಾತಾಡಿರೋದು. ಹೇಳೋಕ್ಕೂ ಆಗಲ್ಲ, ಆ ಲೆವೆಲ್ಗೆಲ್ಲ ಮಾತಾಡಿದ್ದಾರೆ ಟ್ರಂಪ್ ಪಬ್ಲಿಕ್ ಆಗಿನೇ.
ಹಾಗಾಗಿ ಈ ಲೆಟರ್ ಅವರು ಬರೆದಿದ್ದರೂ ಕೂಡ ಅಚ್ಚರಿ ಪಡಬೇಕಾಗಿರೋದು ಬಹಳ ಏನೂ ಇಲ್ಲ. ಆದರೆ ಟ್ರಂಪ್ ನಾನು ಆ ರೀತಿ ಬರೆದಿಲ್ಲ, ಲೆಟರ್ ಸುಳ್ಳು ಅಂತ ಹೇಳ್ತಿದ್ದಾರೆ. ಆದರೆ ಟ್ರಂಪ್ ಪಬ್ಲಿಕ್ ಆಗಿ ಬೇರೆ ಟೈಮ್ನಲ್ಲಿ ಮಹಿಳೆಯರ ಬಗ್ಗೆ ಅಶ್ಲೀಲವಾಗಿ ಮಾತಾಡಿದಕ್ಕಿಂತ ಇದು ಯಾಕೆ ತುಂಬಾ ಸೀರಿಯಸ್ ಆಗ್ತಿದೆ ಅಂತ ಹೇಳಿದ್ರೆ, ಲಿಂಕ್ ಹೊಂದಿರೋ ವ್ಯಕ್ತಿ ಎಪ್ಸ್ಟೈನ್ ಮಹಿಳೆಯರೊಂದಿಗೆ ಲೈಂಗಿಕವಾಗಿ ಕ್ರೂರವಾಗಿ ನಡ್ಕೊಂಡು ಅತ್ಯಂತ ಶೋಷಿಸಿರೋ ವ್ಯಕ್ತಿಯೊಂದಿಗೆ ಸಂಬಂಧ ಹೊಂದಿದ್ದಾರೆ ಅನ್ನೋ ಆರೋಪ ಅಲ್ವಾ. ಹಾಗಾಗಿ ಇದು ಟ್ರಂಪ್ ನೈತಿಕತೆಗೆ ಬಹಳ ಹೊಡೆತ ಬೀಳುತ್ತೆ ಇದು ಸಾಬೀತಾದ್ರೆ. ಈ ಹಿಂದೆ ಏನಾಗಿತ್ತು, ಸ್ವಲ್ಪ ಹಿಂದಕ್ಕೆ ಹೋಗಿ, ನೀವು ಕೆಲ ತಿಂಗಳು ಹಿಂದಕ್ಕೆ ಹೋಗಿ, ಟ್ರಂಪ್ ಒಂದು ಕೇಸ್ ನಡೀತಾ ಇತ್ತು. ನೀಲಿ ಚಿತ್ರಗಳಲ್ಲಿ ನಟಿಸುವ ಒಬ್ಬ ತಾರೆಗೆ, ಆಕ್ಟ್ರೆಸ್ಗೆ ಇವರು ಸಂಬಂಧವನ್ನು ಬಾಯಿ ಬಿಡಬೇಡ ಅಂಥೇಳಿ, ಸಂಬಂಧ ಹೊಂದಿ ಅದ್ರ ಬಗ್ಗೆ ಜಾಸ್ತಿ ಯಾರಿಗೂ ಹೇಳಬೇಡ ಅಂಥೇಳಿ ಪೇಮೆಂಟ್ ಮಾಡಿದ್ದಾರೆ. ಬಾಯಿ ಮುಚ್ಕೊಂಡಿರೋಕ್ಕೇ ತುಂಬ ಪೇಮೆಂಟ್ ಕೊಟ್ಟಿದ್ದಾರೆ. ಹಶ್ ಮನಿ ಕೇಸ್ ಅಂತ ಫೇಮಸ್ ಆಗಿತ್ತು. ಅದು ಸಿಕ್ಕಾಪಟ್ಟೆ ಆರೋಪ ಬಂದು ಅದು ಸಾಬೀತು ಕೂಡ ಆಗಿತ್ತು. ಇದೇ ಕಾರಣಕ್ಕೆ ಟ್ರಂಪ್ರ ಮೇಲೆ ಬಂದಿರೋ ಹೊಸ ಆರೋಪಕ್ಕೆ ಸಂಬಂಧಪಟ್ಟಂತೆ ಕೂಡ ಬಹಳ ಅಮೆರಿಕದಲ್ಲಿ ಚರ್ಚೆ ಆಗ್ತಿದೆ. ಸದ್ಯ ಫ್ಲೋರಿಡಾದ ಡಿಸ್ಟ್ರಿಕ್ಟ್ ಕೋರ್ಟ್ಗೆ ಈ ವಿಚಾರ ಹೋಗಿದ್ದು, ಮುಂದೆ ಇದು ದೊಡ್ಡ ಕಾನೂನು ಸಮರಕ್ಕೆ ಎಡೆ ಮಾಡಿಕೊಟ್ಟೆ ಕೊಡುತ್ತೆ. 2026ಕ್ಕೆ ಮಿಡ್ ಟರ್ಮ್ ಎಲೆಕ್ಷನ್ ಕೂಡ ಇದೆ ಅಮೆರಿಕದಲ್ಲಿ. ಅಲ್ಲಿ ಈ ವಿಚಾರ ದೊಡ್ಡದಾಗಿ ಚರ್ಚೆ ಆಗ್ಬೋದು. ಆಗ ರಿಪಬ್ಲಿಕನ್ ಪಾರ್ಟಿಗೆ ಹಿನ್ನಡೆಯಾದರೆ ಸಂಸದರ ಸಂಖ್ಯೆ ಕಮ್ಮಿ ಆಗುತ್ತೆ, ಪ್ರಮುಖ ಬಿಲ್ಗಳು ಪಾಸ್ ಆಗಲ್ಲ. ಆಮೇಲೆ ಟ್ರಂಪ್ ಹೆಸರಿಗೆ ಮಾತ್ರ ಅಧ್ಯಕ್ಷ, ಬಟ್ ಏನು ಪವರ್ಸ್ ಇಲ್ಲ ಅನ್ನೋ ರೀತಿ ಆಗ್ಬಿಡುತ್ತೆ. ಹೀಗಾಗಿದು ತುಂಬ ಜನರ ಗಮನ ಸೆಳೀತಾ ಇದೆ. ಅಷ್ಟೇ ಅಲ್ಲ, ಈಗ ಆಲ್ರೆಡಿ ಟ್ರಂಪ್ ಮೇಲೆ ಕೊಲೆ ಆರೋಪವನ್ನು ಪರೋಕ್ಷವಾಗಿ ಮಾಡೋಕೆ ಶುರು ಮಾಡಿದ್ದಾರೆ. ಟ್ರಂಪ್ರ ನೀಲಿಗಣ್ಣಿನ ಹುಡುಗ, ಅವರ ಎಕ್ಸ್ ಕುಚುಕು ಮಸ್ಕ್ ಪರೋಕ್ಷವಾಗಿ ಟ್ರಂಪೇ ಜೆಫ್ರಿಯನ್ನು ಹತ್ಯೆ ಮಾಡಿಸಿದ ಅನ್ನೋ ರೀತಿಯಲ್ಲಿ ಹೇಳಿಕೆ ಕೊಡೋಕೆ ಶುರು ಮಾಡಿದ್ದಾರೆ. ಜೆಫ್ರಿ ಎಪ್ಸ್ಟೈನ್ ತಾವಾಗೆ ಪ್ರಾಣ ಕಳ್ಕೊಂಡ ಅಂದರೆ ನಂಬಕ್ಕಾಗಲ್ಲ. ಇದರ ಹಿಂದೆ ಈ ದೊಡ್ಡ ಮನುಷ್ಯನ ಕೈವಾಡ ಇದೆ ಅನ್ನೋ ಥರದಲ್ಲಿ ಮಸ್ಕ್ ಚುಚ್ಚಿದ್ದಾರೆ. ಇದೇ ಕಾರಣಕ್ಕೆ ಇಷ್ಟೆಲ್ಲ ಬಹಳ ಹೈ ಪ್ರೊಫೈಲ್ ಆಗಿ ಆರೋಪ ಪ್ರತ್ಯಾರೋಪ ನಡೀತಿರೋ ಕಾರಣಕ್ಕೆ ನಿಮಗೆ ಆರಂಭದಲ್ಲಿ ನಾವು ಹೇಳಿದ್ದು, ಕರ್ನಾಟಕದ ನೇತ್ರಾವತಿ ಫೈಲ್ಸ್ ರೀತಿಯಲ್ಲೇ ಅಮೆರಿಕದಲ್ಲೊಂದು ಫೈಲ್ಸ್, ಎಪ್ಸ್ಟೈನ್ ಫೈಲ್ಸ್ ಕೂಡ ಹೇಗೆ ಚರ್ಚೆ ಆಗ್ತಿದೆ ಅಂತ ನಿಮ್ಗೆ ಹೇಳ್ತಾ ಹೋಗ್ತೀವಿ ವರದಿಯಲ್ಲಿ ಅಂತ. ಇದಕ್ಕೆ ಸಂಬಂಧಪಟ್ಟಂತೆ ನಿಮಗೇನು ಅನಿಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.